ಆಹಾಹಾಹಾ ಮಳ್ಳಿ 1 ರೂಪಾಯಿಗೆ 100 ರೂಪಾಯಿ ಅಷ್ಟು ನಾಟಕ ಆಡ್ತಾವಳೆ. ನೋಡ್ರಜವ, ಪಂಚಾಯತಿ ಇರೋದೇ ಸಮಸ್ಯೆನ ಬಗೆಹರ್ಸಕ್ಕೆ. ನೀನು ಹಿಂಗೆಲ್ಲ ಗೋಳಾಡೋದನ್ನ ಬಿಟ್ಟು ನೇರವಾಗಿ ಇಸಿಯಾಗ ಬಾ. ಎತ್ ಮಗ ಕೈ ತಪ್ಪೋದ, ಕಟ್ಕೊಂಡ್ ಗಂಡ ಮನೆ ಬಿಟ್ಟು ಹೋದ. ಇದ್ದು ಒಬ್ಬ ತಮ್ಮನಾದ್ರೂ ನನ್ ಜೊತೆಗಿರ್ತಾನೆ ಅನ್ಕೊಂಡ್ರೆ ಇದ್ದಲಿದ್ರದವ್ರು ಅವನ್ನ ನನ್ನಿಂದ ದೂರ ಮಾಡ್ತಾವ್ರೆ. ರಾಜಿ, ದರಿದ್ರದವ್ರು ಅಂತ ಎಲ್ಲ ಅಂದ್ರೆ ಚೆನ್ನಾಗಿರಲ್ಲ. ರಾಜವ, ಮೋತಿನ ಮ್ಯಾಕೆ ಒಸಿ ನಿಗಾ ಇರ್ಲಿ. ಅನ್ನ ಇಲ್ಲ ಅಂತ ಅಂಗ್ಸಕ್ಕೆ ಪಂಚಾಯತಿನಾಗೆ ಯಾರಿಗೂ ಅಧಿಕಾರ ಇಲ್ಲ. ಮತ್ತೆ ನನ್ ಪಾಡಿಗೆ ನನ್ ದುಃಖನೂ ಹೇಳ್ಕೊಳಕ್ ಬಿಡ್ತಿಲ್ವಲ್ಲ ಅಮ್ಮವ್ರೆ ಇವ್ರು. ಎಲ್ರು ಒಸಿ ಸುಮ್ಕೆ ಇರಿ. ನಿಮ್ ವಿಚಾರ ಬಂದಾಗ ನೀವು ಮಾತಾಡಿ. ನೀನ್ ಹೇಳ್ ರಾಜವ. ಅಮ್ಮವ್ರೆ, ನಂಗ್ ತ್ಯಾನೆ ಅನ್ಯಾಯ ಆಗೈತೆ. ನನ್ ತಮ್ಮ ನನ್ ಕೈ ಬಿಟ್ಟು ಹೋಗಕ್ಕೂ ಮುಂಚೆ ಅವನ್ನ ನನ್ಗೆ ಉಳಿಸ್ಕೊಡಿ ಅಮ್ಮವ್ರೆ. ಸಾನ ಕಾಳಿ ಬೆಂಗಳೂರಿಗೆ ಹೋಗವ್ರೆ ಅಂದ್ ಮಾತ್ರಕ್ಕೆ ಅವ್ರು ತ್ಯಪ್ ಮಾಡಿದ್ದಾರೆ ಅಂತ ಅದೆಂಗೆ ಹೇಳ್ತೀಯ? ನನ್ ತವ ಸಾಕ್ಷಿ ಐತೆ ಅಮ್ಮವ್ರೆ. ತಕಳಿ. ಈಡಿಯೋ ಕಾಣಿಸ್ತಾ ಐತೆ, ಆದ್ರೆ ಇದೇ ಸತ್ಯ ಆಗಿರ್ಬೇಕು ಅಂತ ಯೋನಿಲ್ವಲ್ಲ. ಅಯ್ಯೋ, ನೀವ್ ಯಾಕಮ್ಮವ್ರೆ ಈ ಪುಟ್ಟಕ್ಕನ್ ಪರ ವಹಿಸ್ಕೊಳಂಗ್ ಕಾಣ್ತಿದ್ದೀರಾ? ರಾಜವ, ಈ ಬಂಗಾರಮ್ಮನ್ ತೀರ್ಪಿನಾಗೆ ಪಕ್ಷಪಾತ ಇರಕ್ಕಿಲ್ಲ. ಕಾಳಿ, ಈ ಹಾಸಿಗೆ ನೋಡ್ಲಾ ಯೋಟ್ ಮೆತ್ಮೆತ್ಕೈತೆ ಅಂತ. ಬಾ, ನೀನು ಬಂದು ಕುತ್ಕೊಂಡು ನೋಡು. ಏ ಬೇಡವೇ? ಏ ಬಾರ್ಲಾ, ನೀನು ಬಂದು ಅನ್ಕಿತ ನೋಡು. ಅವಿ, ಇಲ್ಲಿಂದ ನನಗೆ ಗೊತ್ತಾಯ್ತೈತೆ, ಮೆತ್ತಗೈತೆ. ಕಾಳಿ, ಈ ಕನ್ನಡಿ ನೋಡ್ಲಾ ಯೋಟ್ ಸಂದಾಗೈತೆ ಅಂತ. ನಾವು ದೊಡ್ಡ ಹೋಟ್ಲು ಮಾಡಿದಾಗ ಇಂಥದೆಲ್ಲ ತಂದು ಮಡ್ಗುಮ್ಮ. ಅವೇ ಸಂದಾಗಿರೋದು ಕನ್ನಡಿ ಅಲ್ಲ, ಕನ್ನಡಿ ಮುಂದೆ ನೀನು ನಿಂತಿದ್ಯಲ್ಲ ಅದಕ್ಕೆ ಸಂದಾಗೈತೆ. ಓ, ನಾನ್ ಮಾತ್ರ ಸಂದ ಕಾಣಿಸ್ತೀನಾ? ನೀನ್ ಸಂದ ಕಾಣಿಸಕ್ಕಿಲ್ವಾ? ಸರಿ, ಬಾಯ್ಲಿ ನಿಂತ್ಕೋ. ಏ ಅದು ಓ, ನಾವಿಬ್ರು ಒಂದೇ ರೂಮ್ನಾಗೆ ಹೆಂಗಪ್ಪ ಇರೋದು ಅಂತನಾ? ಅದು ಹಂಗಲ್ಲವೇ, ನೀನು ಇಲ್ಲಿ ಮಲಗಿರೋ, ನಾನು ಬೇಕಿದ್ರೆ ರಾತ್ರಿ ಎಲ್ಲ ಆಚೆ ಸುತ್ತಾಡ್ಕೊಂಡು ಬೆಳಗಿನ ಜಾವ ಬರ್ತೀನವೇ. ಮನ್ಸಿನ ಕೆಟ್ಟ ಯೋಚನೆ ಇದ್ರೆ ತೆಪ್ಪಾಯ್ತದೆ, ಒಳ್ಳೆ ಮನ್ಸಿರೋರು ಒಟ್ಟಿಗೆ ಇದ್ರೆ ತೆಪ್ಪ ಆಗಕ್ಕಿಲ್ಲ. ನಿನ್ ಮನ್ಸಿನಾಗೆ ಕೆಟ್ಟ ಯೋಚನೆ ಆಯ್ತಾ? ಅಯ್ಯೋ, ದೇವ್ರ ಸತ್ಯವಾಗೂ ಇಲ್ಲ ಕಣವೇ. ಮತ್ತಿನ್ಯೋನು? ಆದ್ರೂ ಅಲ್ಲ ಕಣ್ಲ, ಒಂದ್ ರಾತ್ರಿ ಇದ್ದೋಗಕ್ಕೆ 8,000 ಕೊಡಕಾಯ್ತದ? ಆ ದುಡ್ಡಿಗೇನ್ ಬೆಲೆ ಇಲ್ವೇ? ಅದು ಅಲ್ಲದೆ ನಾವೇನ್ ಗೊತ್ತು ಗುರಿ ಇಲ್ದಿರೋರ? ನನ್ ಬಗ್ಗೆ ನಿನಗ್ ಸಂದ ಗೊತ್ತೈತೆ, ನಿನ್ ಬಗ್ಗೆ ನನಗ್ ಸಂದ ಗೊತ್ತೈತೆ.
ಮತ್ತೆ ಇನ್ನೇನು ಯೋಚನೆ ಮಾಡ್ತಿದ್ಯಾ? ಅದು ಹಂಗಲ್ಲವೇ, ನನಗೂ ನಿಂಗೂ ಏನೇ ಪರಿಚಯ ಇದ್ರು ಗೊತ್ತು ಗುರಿ ಇಲ್ದೆ. ಓ, ಗಂಡು ಹೆಣ್ಣು ಒಟ್ಟಿಗೆ ಇದ್ರೆ ತೆಪ್ಪಾಯ್ತದೆ ಅಂತ ಯೋಚನೆ ಮಾಡ್ತಿದ್ಯಾ? ನೋಡೋ ದೃಷ್ಟಿ ಸರಿಯಾಗಿಲ್ಲ ಅಂದ್ಮ್ಯಾಕೆ ಕಾಣೋದಿಲ್ಲ, ತೆಪ್ಪಗೆ ಕಾಣೋದು. ನಮ್ ಜನ ಯಾವ್ದಕ್ ತೆಪ್ ತಿಳ್ಕೊಳಕಿಲ್ಲ ಹೇಳು? ಇಬ್ರು ಫ್ರೆಂಡ್ಸು ಒಟ್ಟಿಗೆ ಇದ್ರೆ ತೆಪ್ ತಿಳ್ಕೊತಾರೆ, ಅಣ್ಣ ತಂಗಿ ಒಟ್ಟಿಗೆ ಸಿನಿಮಾ ಆಗೋದ್ರೆ ತೆಪ್ ತಿಳ್ಕೊತಾರೆ, ಅಪ್ಪ ಮಗಳು ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ರೆ ತೆಪ್ ತಿಳ್ಕೊತಾರೆ. ನಾವು ಸಮಾಜನ ತಿದ್ದಕ್ಕಾಗಕ್ಕಿಲ್ಲ, ಆದ್ರೆ ನಮ್ ಬುದ್ಧಿ ಶಕ್ತಿನ ತಿದ್ಬೋದು. ನಾವಿಬ್ರು ಒಂದೇ ರೂಮ್ನಾಗ ಇದ್ದ ತಕ್ಷಣ ತೆಪ್ ಮಾಡ್ಬೇಕು ಅಂತ ಯೋನಿಲ್ಲ, ಹಂಗಂತ ತೆಪ್ ಆಗಕ್ಕಿಲ್ಲ ಅಂತಾನೂ ಯೋನು ಇಲ್ಲ. ಒಂದೇ ರೂಮ್ನಾಗ ಇತ್ಕೊಂಡು ಮನ್ಸು ಸುದ್ವಾಗಿದ್ದು, ಇಬ್ರಿಗೂ ಒಬ್ರ ಮ್ಯಾಕೊಬ್ರಿಗೆ ನಂಬಿಕೆ ಇದ್ದು ಜಾಗ ಜನ ಅಪವಿತ್ರ ಆಗಕ್ಕಿಲ್ಲ. ಹೌದು ಕಣವೆ, ನೋಡು ನಿನಗಿರೋ ಯೋಚನೆ ನನಗಿಲ್ಲ ಕಣವೆ. ನಾನು ನಿನಗೆಲ್ಲಿ ಮುಜುಗರ ಆಯ್ತದಂತ ಹಿಂಗೆಲ್ಲ ಇಬ್ಬರು ಒಂದೇ ರೂಮ್ನಾಗಿದ್ರೆ ಹೊರಗಡೆ ಜನ ತಪ್ಪು ತಿಳ್ಕೊತಾರೆ ಅಂತ ಅನ್ಕೊಂಡೆ. ಅದು ತಪ್ಪು ತಿಳ್ಕೊತಾರೆ ಅನ್ನೋ ಆಲೋಚನೆನೇ ತಪ್ಪು ಅಂತ ಗೊತ್ತಾಯ್ತವೆ. ಅವಿ, ನೀನು ನನ್ನ ಮ್ಯಾಕೆ ಇಷ್ಟೊಂದು ನಂಬಿಕೆ ಮಾಡಿದ್ಯಲ್ಲ, ಥ್ಯಾಂಕ್ಸ್. ಮನ್ಸಾರೆ ನಾನಿನ್ನ ಒಬ್ಬ ಗೆಳೆಯ ಅನ್ಕೊಂಡಿದ್ದೀನಿ. ಗೆಳ್ತನದಲ್ಲಿ ಯಾವುದೇ ದುರುದ್ದೇಶ ಇರಕ್ಕಿಲ್ಲ. ನಿನ್ ಮ್ಯಾಕೆ ನನಗೆ ನಂಬಿಕೆ ಐತೆ, ಅದಕ್ಕಿಂತ ಮುಖ್ಯವಾಗಿ ನಮ್ ಗೆಳೆತನದ ಮ್ಯಾಕೆ ಸ್ಯಾನೆ ನಂಬಿಕೆ ಐತೆ. ನಾಳೆ ಮೀಟಿಂಗ್ ಐತೆ, ಈಗ ಮನೆ ಕತ್ಯಾ? ಅವಿ, ನೀನು ಮೇಲ್ ಮಲ್ಕೋ, ನಾನು ಕೆಳಗೆ ಮಲ್ಕೋತೀನಿ. ಯೋನು, ನಾನು ಈಟೊಂದೆಲ್ಲ ಏಳದ್ ಮ್ಯಾಕೋ? ಅದು ಹಂಗಲ್ಲವೇ, ನನಗೆ ಮೊದಲಿಂದನೂ ಈ ಥರ ಮೆತ್ತ ಹಾಸಿಗೆ ಮೇಲೆ ಮಲ್ಕೊಂಡ್ರೆ ನಿದ್ದೆ ಬರೋಕ್ಕಿಲ್ಲವೇ.